ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬೇಳೆ ಸಾಂಬಾರು. ಅದರಲ್ಲೂ ನಾವು ಇಡ್ಲಿಗೆ ಅಂತಲೇ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ಸೊ ಅದಕ್ಕೆ 1.5 ಗ್ಲಾಸಸ್ ನಾವು ತೊಗರಿಬೇಳೆನ ತೊಗೊಂಡಿದ್ದೀವಿ. ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕ್ತಾಯಿದ್ದೀನಿ. ಸೊ 3-4 ಸರಿ ಚೆನ್ನಾಗಿ ವಾಶ್ ಮಾಡಿ, ಯಾಕಂದರೆ ಇದಕ್ಕೆ ಇವಾಗೆಲ್ಲ ಜಾಸ್ತಿ ತೊಗರಿಬೇಳೆಗೆಲ್ಲ ಕಲರೆಲ್ಲ ಮಿಕ್ಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ 3-4 ಸರಿ ವಾಶ್ ಮಾಡ್ಕೊಳ್ಳಿ. ನಾನು ಇದನ್ನು ಇವಾಗ 4-5 ವಿಸಿಲ್ ಮಾಡ್ಕೊತಾ ಇದ್ದೀನಿ. ಸೊ 4-5 ವಿಸಿಲ್ ಆದಮೇಲೆ ನಾನು ಸೈಡಿಗಿಟ್ಟು ಇನ್ನೊಂದು ಕುಕ್ಕರಲ್ಲಿ 2-3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಕರಿಬೇವನ್ನು ಹಾಕಿದ್ದೀನಿ. 2 ಈರುಳ್ಳಿನ ಉದ್ದು ಕೆಚ್ಚಿ ಹಾಕ್ತಾಯಿದ್ದೀನಿ. ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದು ಈಸಿಯಾಗಿ ಮಾಡ್ಕೊಬೋದು. ಸೊ ಇದು ಇಡ್ಲಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಾನಿಲ್ಲಿ 2 ಟೊಮೊಟೊನ ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡು ತೊಗೊಂಡಿದ್ದೀನಿ. ಸೊ ಇವಾಗ 2 ಫ್ರೈ ಆಗಬೇಕು. ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕೋಣ. ನಾನಿಲ್ಲಿ 1 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ MTR ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ ಟೇಸ್ಟ್ಗೆ. ಇವಾಗ ಸ್ವಲ್ಪ ಫ್ರೈ ಆಗಕ್ಕೆ ಬಿಡೋಣ. ಚೆನ್ನಾಗಿ ಕಲಿಸ್ಬಿಟ್ಟು 1-2 ನಿಮಿಷ ಫ್ರೈ ಆಗಿಬಿಟ್ರಿ. ನಾವು ಆವಾಗಲೇ ಬೇಳೆ ಕೂದಿಸ್ಕೊಂಡಿದ್ವಲ್ವ, ಸೊ ಅದನ್ನು ನಾವೀಗ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಸಣ್ಣದಾಗಿ. ನೋಡಿರಿ ಈ ಥರ. ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದಾವಲ್ವ ಟೊಮೊಟೊ, ಈರುಳ್ಳಿ. ಸೊ ಅದಕ್ಕೆ ನಾವೀಗ ಬೇಳೆನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೋಣ. ಇವಾಗ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕೋಬೋದು. ಇವಾಗ ಇದು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಸ್ವಲ್ಪ ಕೊತ್ತಂಬರಿನ ಹಾಕೋಣ. ಕ್ಯಾಪ್ ಮುಚ್ಚಿ ಕುದಿಯೋಕೆ ಬಿಡೋಣ ಸ್ವಲ್ಪ ಚೆನ್ನಾಗಿ. ನೋಡಿರಿ ಈ ಥರ ಕುದಿಬೇಕು. ಒಂದು ಸ್ವಲ್ಪ ನೀವು ಟೇಸ್ಟ್ ನೋಡಿರಿ, ಉಪ್ಪು ಸ್ವಲ್ಪ ಖಾರ ಏನಾದರೂ ಕಡಿಮೆ ಆಗಿದೆ ಸ್ವಲ್ಪ ಆ್ಯಡ್ ಮಾಡಿಕೊಡಿ. ನಾನಿವಾಗ ಇಡ್ಲಿ ಜೊತೆ ಸಾಂಬಾರನ್ನು ಹಾಕ್ಕೊಂಡಿದ್ದೀನಿ. ಸೊ ಸಾಂಬಾರು ಇಡ್ಲಿ ತುಂಬ ಚೆನ್ನಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ. ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾರೋ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.